ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಫಸ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಕ್ವಶನ್ಗೆ ಆನ್ಸರ್ ನೋಡೋಣ. ಜಾವಾ ಇವತ್ತು ಕೂಡ ಬ್ಯಾಕ್ ಎಂಡ್ ಡೆವಲಪ್ಮೆಂಟಲ್ಲಿ ಯೂಸ್ ಆಗ್ತಾ ಇದೆ. ಸೊ ಎಷ್ಟೇ ಲ್ಯಾಂಗ್ವೇಜಸ್ ಬಂದರೂ ಮತ್ತು ಎಷ್ಟೇ ಹೊಸ ಹೊಸ ಟೆಕ್ನಾಲಜೀಸ್ ಬಂದರೂ ಕೂಡ ಜಾವಾ ಇಂಡಸ್ಟ್ರಿಯಲ್ಲಿ ಸ್ಟ್ರಾಂಗ್ ಆಗಿದೆ. ಓಕೆನಾ? ಸೊ ಅದು ಏನಕ್ಕೆ ಸ್ಟ್ರಾಂಗ್ ಆಗಿದೆ ಅಂತ ನಾವು ಇದರಲ್ಲಿ ನೋಡೋಣ. ಓಕೆನಾ? ಸೊ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಜಾವಾ ಲ್ಯಾಂಗ್ವೇಜ್ ಬಂದ್ಬಿಟ್ಟು ತುಂಬ ಓಲ್ಡ್ ಲ್ಯಾಂಗ್ವೇಜು, ತುಂಬ ಸ್ಲೋ ಇದೆ, ತುಂಬ ಬೋರಿಂಗ್ ಆಗಿದೆ ಅಂತ. ಬಟ್ ರಿಯಾಲಿಟಿಯಲ್ಲಿ ಏನು ಅಂತ ಹೇಳಿದ್ರೆ ಬ್ಯಾಕ್ ಎಂಡ್ ಸಿಸ್ಟಮ್ಸು, ಕಾಮರ್ಸ್ ಅಪ್ಲಿಕೇಶನ್ಸು ಆ್ಯಂಡ್ ಆಲ್ಸೋ ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ಸ್ ಇವೆಲ್ಲ ಬಂದ್ಬಿಟ್ಟು ಜಾವಾ ಮೇಲೆ ನಡೀತಾ ಇದೆ. ಸೊ ಇದಕ್ಕೆ ರೀಸನ್ ಇರುತ್ತೆ ಯಾಕೆ ಎಲ್ಲಾನು ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ಸ್ ಎಲ್ಲ ಜಾವಾನೇ ಯೂಸ್ ಮಾಡ್ತಾ ಇದೆ ಅಂತ. ಸೊ ಅದಕ್ಕೆ ರೀಸನ್ ಬಂದ್ಬಿಟ್ಟು ಸ್ಟೆಬಿಲಿಟಿ ಆ್ಯಂಡ್ ರಿಲಯಬಿಲಿಟಿ. ಸೊ ಫಸ್ಟ್ ರೀಸನ್ ಬಂದ್ಬಿಟ್ಟು ಸ್ಟೆಬಿಲಿಟಿ. ಸೊ ಏನು ಸ್ಟೆಬಿಲಿಟಿ ಅಂತ ಹೇಳಿದ್ರೆ ಈ ಜಾವಾ ಇದೆಯಲ್ಲ, ಜಾವಾ ಬಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ಲ್ಯಾಂಗ್ವೇಜ್ ಅಲ್ಲ. ಓಕೆನಾ? ತುಂಬ ವರ್ಷಗಳಿಂದ ಒಂದು ಆಲ್ಮೋಸ್ಟ್ 20, 30, 40 ವರ್ಷದಿಂದನೂ ಕೂಡ ಪ್ರೊಡಕ್ಷನ್ ಸಿಸ್ಟಮ್ಸ್ನ ಹ್ಯಾಂಡಲ್ ಮಾಡ್ತಾ ಇದೆ. ಆ್ಯಂಡ್ ಅದ್ರ ಜೊತೆ ಇವಾಗ ಏನಾದ್ರು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕಿಂಗ್ ಅಪ್ಲಿಕೇಶನ್ಸಲ್ಲೆಲ್ಲ ತುಂಬ ಜಾವಾನೇ ಯೂಸ್ ಮಾಡೋದು ಬ್ಯಾಕ್ ಎಂಡ್ಗೆ. ಆ್ಯಂಡ್ ಇಫ್ ಎನಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಫೇಲ್ ಆದರೂ ಕೂಡ ಅದನ್ನೆಲ್ಲ ಇದು ಪ್ರಿವೆಂಟ್ ಮಾಡುತ್ತೆ. ಮತ್ತು ಇದೆಲ್ಲ ಎಂಟರ್ಪ್ರೈಸ್ ಅಪ್ಲಿಕೇಶನ್ಸ್ನ ಹ್ಯಾಂಡ್ಲ್ ಮಾಡೋಕ್ಕೆ ಜಾವಾ ಬಂದ್ಬಿಟ್ಟು ಪ್ರೂವನ್ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ JVM ಪವರ್. JVM ಅಂತ ಹೇಳಿದ್ರೆ ಜಾವಾ ವರ್ಚುವಲ್ ಮಿಷಿನ್ ಅಂತ ಹೇಳಿ. ಓಕೆನಾ? ಸೊ ಜಾವಾ ಅಂದರೆ JVM ಎಕೋಸಿಸ್ಟಮ್. ಓಕೆನಾ? ಸೊ ಈ JVM ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ JVM ಬಂದ್ಬಿಟ್ಟು ಮೆಮೊರಿನ ಮ್ಯಾನೇಜ್ ಮಾಡುತ್ತೆ. ಮತ್ತು JVM ಅಲ್ಲಿ ಗಾರ್ಬೇಜ್ ಕಲೆಕ್ಷನ್ ಇದೆ. ಕ್ರ್ಯಾಶ್ ಆಗದೆ ಇರೋ ಥರ ಅಪ್ಲಿಕೇಶನ್ಸ್ನ ಲಾಂಗ್ ಟರ್ಮ್ ಆಗಿ ರನ್ ಆಗೋಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಬ್ಯಾಕ್ ಎಂಡ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಅದು 24/7, ಸೊ ಮಂತ್ಸ್ ಗಟ್ಟಲೆ, ವೀಕ್ಸ್ ಗಟ್ಟಲೆ ರನ್ ಆಗ್ತಾ ಇರಬೇಕು. ಸೊ ಇದೆಲ್ಲದಕ್ಕೂ ಕೂಡ JVM ತುಂಬ ಇಂಪಾರ್ಟೆಂಟು ಮತ್ತು ಅದ್ರ ಪವರ್ ಕೂಡ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಅದ್ರ ಜೊತೆ ಜಾವಾ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಇವಾಗ ಜಾವಾ ಬಂದ್ಬಿಟ್ಟು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ವಾ. ಸೊ ಅದ್ರ ಜೊತೆ ನೀವು ಅಡ್ವಾನ್ಸ್ ಜಾವಾ ಕಲಿತೀನಿ ಅಂತ ಹೇಳಿದ್ರೆ ಅದರಲ್ಲಿ ಸರ್ವ್ಲೆಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಇವಾಗ ಫ್ರೇಮ್ ವರ್ಕ್ಸ್ ಎಲ್ಲ ಇದೆ. ಸೊ ಸ್ಪ್ರಿಂಗ್ ಇದೆ, ಸ್ಪ್ರಿಂಗ್ ಬೂಟ್ ಇದೆ, ಮತ್ತು ಅದ್ರ ಜೊತೆ ಇನ್ನೊಂದು ಟೂಲ್ಸ್ ಆಗಿ ಲೈಕ್ ಕಾಫ್ಕಾ ಇದೆ, ಸ್ಪ್ರಿಂಗ್ ರೆಸ್ಟ್ ಇದೆ, ಸ್ಪ್ರಿಂಗ್ MVC, ಸ್ಪ್ರಿಂಗ್ AI. ಸೊ ಇದೆಲ್ಲ ಬಂದ್ಬಿಟ್ಟು ಫ್ರೇಮ್ ವರ್ಕ್ಸು ನಿಮಗೆ ರೆಡಿ ಟು ಯೂಸ್. ಓಕೆನಾ? ಸೊ ಈ ಟೂಲ್ಸ್ ಎಲ್ಲ ಎಂಟರ್ಪ್ರೈಸ್ ರೆಡಿ ಆಗಿರೋದ್ರಿಂದ ಸೊ ನೀವು ಈಸಿಯಾಗಿ ಡೈರೆಕ್ಟ್ ಅಪ್ಲಿಕೇಶನ್ಸ್ನ ನೀವು ಬಿಲ್ಡ್ ಮಾಡ್ಬೋದು. ಆ್ಯಂಡು ಸ್ಕೇಲಬಿಲಿಟಿ, ಸೆಕ್ಯೂರಿಟಿ, ಮೇಂಟೈನಬಿಲಿಟಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಬ್ಯಾಕ್ ಎಂಡಲ್ಲಿ. ಸೊ ಇದೆಲ್ಲ ಫ್ರೇಮ್ ವರ್ಕ್ಸಿಂದ ಇದನ್ನು ಕೂಡ ನಾವು ಅಚೀವ್ ಮಾಡ್ಬೋದು. ಅದ್ರ ಜೊತೆ ಇನ್ನೊಂದು ಮಿತ್ತನ್ನು ಹೇಳ್ತಾರೆ. ಸೊ ಜಾವಾದಲ್ಲಿ ಪರ್ಫಾರ್ಮೆನ್ಸು ಸ್ಲೋ ಇದೆ ಅಂತ ಹೇಳ್ತಾರೆ. ಓಕೆನಾ? ಸೊ ಬಟ್ ಜಾವಾ ಬದಲಿ ಪರ್ಫಾರ್ಮೆನ್ಸ್ ಸ್ಲೋ ಇಲ್ಲ. ಬಟ್ ಮಾಡ್ರನ್ JVM ಅಥವಾ ಜಿಟ್ ಕಂಪೈಲರ್ ಏನಿದೆ, ಸೊ ಇದೆಲ್ಲ ಬಂದ್ಬಿಟ್ಟು ತುಂಬ ಆಪ್ಟಿಮೈಸ್ ಆಗಿದೆ. ಆ್ಯಂಡ್ ಇವಾಗ ಪರ್ಫಾರ್ಮೆನ್ಸು ತುಂಬ ಇಂಪ್ರೂವ್ ಆಗಿದೆ. ಓಕೆನಾ? ಸೊ ಬ್ಯಾಕ್ ಎಂಡಲ್ಲಿ ಡೇಟಾಬೇಸು, ನೆಟ್ವರ್ಕ್ ಡಿಲೇ ಇದೆಲ್ಲ ತುಂಬ ಮುಖ್ಯ, ಲ್ಯಾಂಗ್ವೇಜ್ ಸ್ಪೀಡಲ್ಲ. ಓಕೆನಾ? ಸೊ ಕನ್ಕ್ಲೂಷನ್ ಏನಪ್ಪ ಅಂತ ಹೇಳಿದ್ರೆ ಜಾವಾ ಬಂದ್ಬಿಟ್ಟು ತುಂಬ ಸ್ಟೇಬಲ್ ಲ್ಯಾಂಗ್ವೇಜು ಆ್ಯಂಡ್ ಇಟ್ಸ್ ಸ್ಕೇಲಬಲ್ ಆ್ಯಂಡ್ ಎಂಟರ್ಪ್ರೈಸ್ ರೆಡಿ. ಸೊ ಜಾವಾ ಓಲ್ಡ್ ಲ್ಯಾಂಗ್ವೇಜ್, ಅದನ್ನು ನಾನು ಒಪ್ಕೋತೀನಿ, ಬಟ್ ವೀಕ್ ಲ್ಯಾಂಗ್ವೇಜ್ ಅಂತೂ ಅಲ್ಲ. ಸೊ ಜಾವಾ ಇವತ್ತು ಕೂಡ ಬ್ಯಾಕ್ ಎಂಡ್ ಡೆವಲಪ್ಮೆಂಟಲ್ಲಿ ತುಂಬ ಸ್ಟ್ರಾಂಗ್ ಇದೆ ಬಿಕಾಸ್ ಆಫ್ ಸ್ಟೆಬಿಲಿಟಿ, ಸ್ಕೇಲಬಿಲಿಟಿ, ಎಂಟರ್ಪ್ರೈಸ್ ಆ್ಯಂಡ್ ಇಟ್ಸ್ ಎಕೋಸಿಸ್ಟಮ್ ಆ್ಯಂಡ್ JVM ಪವರ್. ಓಕೆನಾ? ಸೊ ಈ ಚಾನಲಲ್ಲಿ ಜಾವಾ ಬ್ಯಾಕ್ ಎಂಡ್ ಕಾನ್ಸೆಪ್ಟ್ಸ್ನ ಡೆಪ್ತಾಗಿ ಕಲಿಯೋಣ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಸೊ ಇದೇ ಥರ ಬ್ಯಾಕ್ ಎಂಡ್ ಕಾನ್ಸೆಪ್ಟ್ಸ್ಗೆ ಕನ್ನಡದಲ್ಲಿ ನೀವು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.